ಭೂಮಿ ನಮ್ಮ ಭೂಮಿ ಏನೇ ಬರಲಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ನಾವೊಂದು ಮಹತ್ತರವಾದಂತಹ ಮೀಟಿಂಗ್ ಅಲ್ಲಿ ನಾವು ತುಮಕೂರಲ್ಲಿ ಸೇರ್ಕೊಂಡಿದ್ದೇವೆ. ಒಂದು KPC ಭೂಮಿಯದು ಬಹಳ ಒಂದು ನಮಗೆ ಸಮಸ್ಯೆ. ಈಗ ನೂರಾರು ವರ್ಷಗಳಿಂದ ನಮ್ಮ ತಲೆತಲೆಗಳಿಂದ ನಮ್ಮ ತಂದೆ ತಾಯಿಗಳು ಅಲ್ಲಿ ಜಮೀನನ್ನು ಮಾಡ್ಕೊಂಡು ಉಳಿದ ಜಾಗದಲ್ಲಿ ನಾವು ಬದುಕು ಕಟ್ಕೊಂಡಿದ್ದೇವೆ. ಈಗ ನಮ್ಮ ಒತ್ತಡ ಏನಪ್ಪ ಸರ್ಕಾರಕ್ಕೆ ಅಂತ ಹೇಳೋದು ಅಂತ ಹೇಳಿದ್ರೆ, ನಮಗೆ ನಮ್ಮ ಅಲ್ಲೇನು ನಾವು ಕೃಷಿ ಮಾಡಿದ್ವೋ ಆ ಭೂಮಿ ನಮಗೆ ಕೊಡಬೇಕು, ಅದಕ್ಕೆ ಹಕ್ಕು ಕೊಡಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ನಮಗೆ ಸರ್ಕಾರದ ಏನು ಜನಪ್ರತಿನಿಧಿಗಳು ನಮ್ಮ ರೈತರ ಬಗ್ಗೆ ಒಂದು ಕಾಳಜಿಯನ್ನು ಕೊಡಬೇಕು. ಆಮೇಲೆ ಈ ಒಂದು ಚರ್ಚೆ ನಾವು ಇವತ್ತು MLA ಹತ್ರ ಕೂಡ ನಾವು ಇದನ್ನ ಒಂದು ಮನವಿಯನ್ನು ಮಾಡಬೇಕು ಅಂತ ಹೇಳೋದನ್ನ ಈಗ ನಾವು ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾವು ನಿನ್ನೆ ಮೊನ್ನೆ ಅಷ್ಟು ನೋಡಿದ್ವಿ, ಈ ಕಸ್ತೂರಿ ರಂಗನ ವರದಿ ಒಂದು ಬಂದು ಕೂತ್ಕೊಂಡಿದೆ ನಮ್ಮ ತಲೆಮೇಲೆ ಕತ್ತಿಯಲ್ಲಿ. ಅದು ನಮಗೆ ಕಸ್ತೂರಿ ರಂಗನ ವರದಿಯಲ್ಲಿ ಬಫರ್ ಝೋನ್ ನಮಗೆ 48 ಗ್ರಾಮಗಳನ್ನ ನಮ್ಮ ಸಾಗರ ತಾಲೂಕಲ್ಲಿ ಅದನ್ನ ಬಫರ್ ಝೋನ್ ಮಾಡಬೇಕು ಅಂತ ಹೇಳೋದು ಒಂದು ಉಲ್ಲೇಖ ಆಗಿದೆ. ಅದು 7ನೇ ಸಮಿತಿಯಲ್ಲಿ ನಿರ್ಧಾರ ಮಾಡಿಬಿಟ್ಟು ಅದು ಬಫರ್ ಝೋನಿಗೆ ಒಂದು ಕರಡನ್ನ ತಯಾರು ಮಾಡಿದೆ ಸರ್ಕಾರ. ಅದಕ್ಕೆ 60 ದಿನಗಳ ಒಳಗಡೆ ನಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತೇಳಿ ಸರ್ಕಾರ ಹೇಳಿದ್ರಿಂದ ನೆಕ್ಸ್ಟ್ ಭಾನುವಾರ ನಾವು ಇಲ್ಲಿ ಎಲ್ಲರ ಮುಖ್ಯ ನಾವು ಹೇಳೋದು ಏನಂತ ಹೇಳಿದ್ರೆ, ನೆಕ್ಸ್ಟ್ ಭಾನುವಾರ 3 ಗಂಟೆಗೆ ಎಲ್ಲರೂ ಕೂಡ ಸರ್ವ ಸದಸ್ಯರು ಅವರು ಇವರು ಅಂತಲ್ಲ, ಎಲ್ಲರೂ ಕೂಡ ಬಂದು ಸಹಿಯನ್ನು ಸಂಗ್ರಹ ಮಾಡಿ ನಮಗೆ ಕಸ್ತೂರಿ ರಂಗನ ವರದಿ ಬೇಡವೇ ಬೇಡ ಅನ್ನೋದನ್ನ ನಾವೆಲ್ಲರೂ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಇವತ್ತಿನ ಕರೆ ಇದೆ, ಎಲ್ಲರಿಗೂ ಹೇಳಿದೀವಿ ಅಂತ ಹೇಳ್ಬಿಟ್ಟು ಮುಂದಿನ ಭಾನುವಾರ 3 ಗಂಟೆಗೆ ಬಂದು ಸಹಿಯನ್ನು ಸಂಗ್ರಹ ಮಾಡಿಬಿಟ್ಟು ಸರ್ಕಾರಕ್ಕೆ ಅದನ್ನ ರವಾನೆ ಮಾಡಬೇಕು. ಬೇಡ ಅನ್ನೋದನ್ನ ಸ್ಪಷ್ಟವಾಗಿ ತೀರ್ಮಾನ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರ ಗಮನಕ್ಕೆ. ಕಸ್ತೂರಿ ರಂಗನ ವರದಿ ಬೇಡವೇ ಬೇಡ, ಕಸ್ತೂರಿ ರಂಗನ ವರದಿ ನಮ್ಮ ಭೂಮಿ ನಮ್ಮ ಭೂಮಿ, KPC ಲ್ಯಾಂಡ್ ನಮ್ಮದು, KPC ಭೂಮಿ ನಮ್ಮ ಭೂಮಿ.